ಅಂತರಾಳದೊಂದು ಕೂಗು ಈ ಯುಗಾಂತರ ಯುಗಾಂತರ. ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ, ಕರೆಯಬಹುದೇ ಇದನ್ನು ಕೂಡ ದೇವರ ಲೀಲೆ. ದಾಹ ದಾಹವೆಂದು ನದಿಯೇ ನೀರ ಕುಡಿಯಿತು, ಹಸಿದ ಭೂಮಿಯು ಬೀಜವನ್ನು ತಾನೇ ನುಂಗಿತು. ಕಣ್ಣ ನೀರು ಕುಡಿಯಲು, ಒಡಲ ಬೆಂಕಿ ತಿನ್ನಲು, ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು. ಎಂಥಾದೇನಾಸಿ ಬದುಕು. ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ. ಅಂತರಾಳದೊಂದು ಕೂಗು ಈ ಯುಗಾಂತರ ಯುಗಾಂತರ. ಬಂದು ಭೇಟಿಯಾಗಿರ್ತಾ ಇದ್ದೆ. ಐ ನೀಡೆಡ್ ಎನ್ ಅಪಾಯಿಂಟ್ಮೆಂಟ್. ನೀವು ಇಷ್ಟು ದೂರ ಬರೋ ಅವಶ್ಯಕತೆ ಇರಲಿಲ್ಲ. ಪ್ರಪಂಚಕ್ಕೆ ನೀವು ತೋರಿದ ಮುಖವಾಡಗಳ ಪರಿಚಯ ಇದೆ. ಆ ಮುಖವಾಡದ ಹಿಂದೆ ಇನ್ನೊಂದು ಮುಖ ಇರಬಹುದಾ? ಕುತೂಹಲ ಇತ್ತು. ನಿಮ್ಮ ಸ್ವಚ್ಛಂದ ಮುಖದ ಮತ್ತು ಭಾವದ ಪರಿಚಯ ಬೇಕಿತ್ತು. ನೋಡ್ ಹೋಗೋಣ ಅಂತ ಬಂದೆ. ಏನ್ ತಗೋತೀರಾ? ನಿಮಗೇನು ಬೇಕು ಅದು ಹೇಳಿ. ಕೆಲವು ವೈಯಕ್ತಿಕ ಮತ್ತೆ ಕೆಲವು ವ್ಯಾವಹಾರಿಕ. ಹೇಳಿ. ಸುರೇಶ ಹಠಕ್ಕೆ ಬಿದ್ದಿದ್ದಾನೆ. ಪರ್ಲ್ ಹರ್ಕೊಳ್ಳೋದು ನಿಜ ಅಂತ ಆದಮೇಲೆ ಸಂಧಾನದಲ್ಲಿ ಮುಗಿಸೋದು ಸೂಕ್ತ. ಯುದ್ಧಕ್ಕೆ ನಿಂತರೆ ರಕ್ತಪಾತ. ಎರಡೂ ಕಡೆ ಆಸ್ತಿ ಪಾಸ್ತಿ ನಷ್ಟವಾಗುತ್ತೆ, ನೋವುಗಳು ಹೆಚ್ಚು. ಮನುಷ್ಯರೊಟ್ಟಿಗೆ ಮಾತುಕತೆ ಸಾಧ್ಯ, ಮೃಗಗಳೊಟ್ಟಿಗೆ ಅಲ್ಲ. ದುಡಿದು ತಿನ್ನುವವನು ಮನುಷ್ಯ, ಬಡಿದು ತಿನ್ನುವವನು, ದೋಚಿ ತಿನ್ನುವವನು ನನಗೆ ಮನುಷ್ಯನಾಗಿ ಕಂಡಿಲ್ಲ. ಪಾಪದ ದುಡಿಮೆ ಪ್ರಾಯಶ್ಚಿತ್ತಕ್ಕೆ ಮೀಸಲು. ಅಜೀರ್ಣ ಆಗುವಷ್ಟು ತಿಂದರೆ ಅದು ಆಯಾಸದಲ್ಲೇ ಸ್ವಚ್ಛ ಆಗೋದು. ಕೆಟ್ಟ ರಕ್ತ ಹರಿಲಿ ಬಿಡಿ, ಆರೋಗ್ಯ ಸುಧಾರಿಸುತ್ತೆ. ಕೂಡಿಟ್ಟ ಆಸ್ತಿ ವಿನಾಕಾರಣ ಕಳೆಯುತ್ತೆ. ಮಧ್ಯವರ್ತಿಗಳು ತಿಂದು ಮುಗಿಸ್ತಾರೆ. ಹೇಗೆ ಬಂತೋ ಹಾಗೆ ಹೋಗುತ್ತೆ. ಇದು ತೀರಾ ವೈಯಕ್ತಿಕ, ಸುರೇಶನ ವೈಯಕ್ತಿಕ ವಿಷಯ. ನಾನು ತಲೆ ಹಾಕಲಾರೆ. ನನಗಾಗಿ ಅಲ್ಲ, ಮಾನಸಳಿಗಾಗಿ. ಹೂ ಇಸ್ ಶಿ ಟು ಮೀ? ನನಗವಳು ಯಾರು? ಶಿ ಈಸ್ ಕ್ವಾಲಿಫೈಡ್, ಮೆಚೋರ್ಡ್ ಇನಫ್. ಅವಳ ನಿರ್ಧಾರಗಳನ್ನ ಅವಳು ತಗೋತಾಳೆ. ಮಾನಸ ಬಂದು ನಿಮ್ಮನ್ನ ಭೇಟಿ ಆಗ್ಲಿಲ್ವಾ? ನನ್ನ ಯಾಕೆ? ಮೇ ಬಿ ಫಾರ್ ಸಮ್ ಅಡ್ವೈಸ್. ಯಾವ ವಿಷಯದಲ್ಲಿ? ಸಂಸಾರದ ವಿಷಯದಲ್ಲಿ. ನಾನೇ ಒಂಟಿ ಹೆಂಗಸು, ತಿಕ್ಕಲು ಬೇರೆ. ನನ್ನ ಬದುಕೆ ಒಪ್ಪ ಆಗಿಲ್ಲ, ನನ್ನಿಂದ ಅಡ್ವೈಸಾ? ಸ್ಟೂಪಿಡ್. ಸತ್ಯದ ಬದುಕಲ್ಲಿ ದೇವತೆಗಳ ಸಖ್ಯ ಇರುತ್ತೆ. ಸುಳ್ಳೆ ಬದುಕು ಅಂತಾದ್ರೆ ಸುತ್ತ ದೆವ್ವಗಳು ಕುಣಿಯತ್ವೆ. ಇತ್ತೀಚೆಗೆ ವ್ಯವಹಾರದಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾಳೆ. ಬಹಳ ಸೌಜನ್ಯದಿಂದ ವರ್ತಿಸ್ತಾ ಇದ್ದಾಳೆ. ಸಜ್ಜನರ ಸಂಘವಾಗಿರಬೇಕು ಅಂತ ಅನ್ನಿಸ್ತು. ಐ ಥಿಂಕ್ ಯು ಆರ್ ಹ್ಯಾಲುಸಿನೇಟಿಂಗ್. ವಯಸ್ಸಾದ ಮೇಲೆ ಆತ್ಮಾವಲೋಕನದ ಮನಸ್ಸಾಗತ್ತೆ. ಭ್ರಮೆಗಳು ಕಾಡೋದು ಸಹಜ. ಮೇ ಬಿ ಯು ನೀಡ್ ಅ ಸೈಕಿಯಾಟಿಸ್ಟ್. ಈ ಸಚಿನ್ ಹೇಗೆ? ಹೂ ಇಸ್ ಸಚಿನ್? ಸುರೇಶ ಒಮ್ಮೆ ಹೇಳಿದ್ದ. ಐ ಥಿಂಕ್ ಸಚಿನ್ ಇಸ್ ಅ ಚಾರ್ಟರ್ಡ್ ಅಕೌಂಟೆಂಟ್. ನಿಮ್ಮ ವ್ಯವಹಾರಕ್ಕೆ ಪ್ರಯೋಜನಕ್ಕೆ ಬರ್ತಾನೆ. ಒಂದ್ಸಲ ವಿಚಾರಿಸಿ ನೋಡಿ.
ಸೂಕ್ತ ಅನ್ಸಿದ್ರೆ ಮುಂದುವರಿರಿ. ಫೈಂಡ್ ಔಟ್ ವೆದರ್ ಹಿ ಇಸ್ ವಿಲ್ಲಿಂಗ್ ಟು ಸ್ಟಿಕ್ ಅರೌಂಡ್. ಮತ್ತೆ ಮತ್ತೆ ವಿಚ್ಛೇದನ ಅಂದ್ರೆ ಮಾನಸಿಕವಾಗಿ ಆಯಾಸ ಆಗತ್ತೆ. ಒಮ್ಮೆ ನಿಮ್ಮನ್ನ ಭೇಟಿಯಾಗ್ಲಿಕ್ಕೆ ಹೇಳ. ನೀವು ಮನುಷ್ಯರನ್ನ ಬೇಗ ಅಳಿತೀರ. ನಿಮ್ಮ ಸಲಹೆ ನನಗೆ ಮುಖ್ಯವಾಗುತ್ತೆ. ಆಗ್ಬಹುದಾ? ನಿಮ್ಮಿಷ್ಟ. ಯೋರ್ ಚಾಯ್ಸ್, ಹಿಸ್ ವಿಶ್. ಬಟ್ ಐ ಡೋಂಟ್ ಥಿಂಕ್ ಐ ಕುಡ್ ಬಿ ಆಫ್ ಗ್ರೇಟ್ ಹೆಲ್ಪ್. ನನಗೆ ಮದುವೆಗೆ ಗಂಡು ಹುಡ್ಕೊಳಕ್ಕಾಗಿಲ್ಲ. ನಿಮಗೇನು ಅಡ್ವೈಸ್ ಮಾಡಲಿ? ವ್ಯವಹಾರ ಅಂದ್ರಿ? ಪರಿಚಯದ ಒಬ್ಬ IAS ಆಫೀಸರ್ ಇದ್ದಾರೆ. ಅವರು ಮೊದಲು ಇಲ್ಲಿದ್ದರು. ಈಗ ಈಸ್ ಆನ್ ಲಾಂಗ್ ಲೀವ್, ಡೆಲ್ಲಿಲಿದ್ದಾರೆ. ಸರಿ. ಅವರು ನಿಮ್ಮ ಬಗ್ಗೆ ತುಂಬ ಕೇಳಿದ್ದಾರೆ. ಹಿ ಅಡ್ಮೈರ್ಸ್ ಯು. ಮಾತಿಗೆ ಸಿಕ್ಕಾಗ ನಿಮ್ಮ ಪ್ರಸ್ತಾಪ ಬಂತು. ನಾನಂದೆ, ನನ್ನ ಅಳಿಯನ ಅಕ್ಕ ತುಂಗಾಪುರದಲ್ಲಿ DC. ಸರಿ. ಅವರಂದ್ರು ಶಿ ಈಸ್ ವೇಸ್ಟಿಂಗ್ ಹರ್ ಟೈಮ್ ದೇರ್ ಅಂತ. ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟ ಒಂದು ಸಂಸ್ಥೆ ಇದೆಯಂತೆ, ಅಮೇರಿಕಾದಲ್ಲಿ ಕೆಲಸ. ಅದಕ್ಕೆ ಸಾಮಾನ್ಯವಾಗಿ ಒಬ್ಬ IAS ಆಫೀಸರ್ನ ಡೆಪ್ಯುಟೇಷನ್ ಮೇಲೆ ಕಳಿಸ್ತಾರಂತೆ, ಭಾರತದ ಪ್ರತಿನಿಧಿಯಾಗಿ. ನೀವು ಹೋಗ್ತೀರಾ? 5 ವರ್ಷ ಡೆಪ್ಯುಟೇಷನ್ನು, ಪ್ರಪಂಚ ಸುತ್ತಿ ಬರಬಹುದು. ನಂತರ ನೀವು ಫೀಲ್ಡಿಗೆ ಬರೋ ಅವಶ್ಯಕತೆನೇ ಇರೋಲ್ಲ. ಹಾಗೆ ಒಂದು ಡೆಪ್ಯುಟೇಷನ್ ಇಂದ ಇನ್ನೊಂದಕ್ಕೂ ಹೋಗೋ ಸಾಧ್ಯತೆ ಇದೆ. ಹೋಗ್ತೀರಾ? ನನಗ್ಯಾಕೆ ಈ ಆಫರು? ಬದುಕು ಪೂರ್ತ ಕಳ್ಳ ವ್ಯವಹಾರ ಮಾಡಿದ್ದೀನಿ. ಒಮ್ಮೆ ಪ್ರಾಮಾಣಿಕರನ್ನ ಪ್ರಮೋಟ್ ಮಾಡೋಣ ಅಂತ. ನೈಸ್. ಥ್ಯಾಂಕ್ಸ್ ಫಾರ್ ದ ಆಫರ್. ಡೆಫಿನೆಟ್ಲಿ ಐ ಆಮ್ ಇಂಟ್ರೆಸ್ಟೆಡ್. ನಮ್ಮ ಜೋಡಗದ್ದೆ ದೇವಸ್ಥಾನದ ಸುತ್ತ ಒಂದು ಸಂಸ್ಥೆ ಕಟ್ಟಡಗಳ ನಿರ್ಮಾಣದಲ್ಲಿ ತೊಡಗಿದೆ. ಅದ್ರ ವಿಚಾರಣೆ ನಡೆಸ್ತಿದ್ದೀನಿ. ಅದು ಮುಗಿಸಿ ಹೋಗ್ತೀನಿ. ಆ ಸಂಸ್ಥೆ ಯಾರೋ IAS ಆಫೀಸರ್ ಹೆಂಡತಿದಂತೆ. ವಿಚಾರಿಸ್ ನೋಡಿ, ಇವರು ಅವರೇನಾ? ಸಭ್ಯರು ಸಂಧಾನ ಕೇಳಿದ್ರೆ ಪ್ರಪಂಚದ ಸೌಕರ್ಯ ಒಳಿತು ನೋಡ್ತಾರೆ. ಅಸಭ್ಯರು ಸಂಧಾನ ಅಂದ್ರೆ ಸ್ವಾರ್ಥ ಇರುತ್ತೆ. ನಮಸ್ಕಾರ. ಈ ಸಲ ಆಯ್ಕೆ ನಾನು ಮಾಡ್ತೀನಿ, ನೀನು ತಲೆ ಆಡ್ಸು ಸಾಕು. ತಲೆ ಕೆಟ್ಟಿದೆಯಾ ನಿನಗೆ? ಮತ್ತೆ ಮದುವೆನಾ? ಒಂದು ಹೊಡೆತದಿಂದ ಈಗ ಆಚೆಗೆ ಬಂದಿದ್ದೀನಿ. ತಕ್ಷಣಕ್ಕೆ ಬೇಡ. ವಯಸ್ಸು ಯಾರಿಗೂ ಕಾಯಲ್ವೋ? ವಯಸ್ಸಾದ್ಮೇಲೆ ಮತ್ತೆ ಮದುವೆ ಪ್ರಯೋಜನ ಇಲ್ವೋ? ಮದುವೆ ಆಗಲೇಬೇಕಾ? ಈಗ ಇದ್ದು ಬಿಡ್ತೀನಿ. ಕೆಲಸ ಯಾಕೆ? ಸಂಬಳ ಯಾಕೆ? ಮೀರಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಆಗ್ತಿದೆ, ಆದಾಯದ ಮೂಲ ಆಗ್ತಿದೆ. ಅದರ ಅವಶ್ಯಕತೆ ಏನಿದೆ? ಮದುವೆ ಆಗ್ಲೇಬೇಕಾ ಅಂತಂದ್ರೆ ಹೌದು, ಆಗ್ಲೇಬೇಕು. ಈಗ ಅರುಂಧತಿ ಬದುಕ್ತಿಲ್ವಾ? ಅದು ಒಂದು ಬದುಕ ಅಂದ್ರೆ? ಸಂಸಾರ ಬಿಟ್ಟು ಬೆಟ್ಟ ಹತ್ತತ್ಯಾ? ಸಮಸ್ಯೆ ಇಲ್ಲ. ಇಲ್ಲ, ಸನ್ಯಾಸ ತಗೋಬೇಕು. ಈ ವ್ಯಾವಹಾರಿಕ ಜಂಜಾಟಗಳು ಬೇಡ ಅಂತ ಅನ್ಬೇಕು. ಅದು ಸಾಧ್ಯನಾ? ರಾಜಕೀಯಕ್ಕಿಳಿದು ದೇಶ ಸೇವೆ ಮಾಡ್ತೀಯಾ? ಅಥವಾ ಲಾಭಾಪೇಕ್ಷೆಗಳಿಲ್ಲದೆ ಅನಾಥಾಶ್ರಮ ನಡೆಸ್ತೀಯಾ? ಇದು ಯಾವುದೂ ಇಲ್ಲದೆ ಸಂಸಾರಕ್ಕೆ ಅಂಟುಕೊಂಡು ಬದುಕೋದೇ ಆದರೆ ಮದುವೆ ಆಗು. ನಿನ್ನ ಬದುಕು ನೋಡಿದ್ದೀನಿ, ನನ್ನದು ಈಗಷ್ಟೇ ಅನುಭವಿಸಿದ್ದೀನಿ. ವರ್ಷಗಳದ್ದು ಕಾಣಿಸ್ತಿದೆಯೇ? ಶಾರದಾ ಪ್ರಸಾದ್ ಬದುಕು ಊರಿಗೆ ಗೊತ್ತು. ಬೇಡವೇ, ಒಬ್ಬನೇ ಇದ್ದು ಬಿಡ್ತೀನಿ. ಹೆಣ್ಣಿಗೆ ಒಂದು ನೆಲೆ ಬೇಕೋ? ತಪ್ಪೋ ಸರಿನೋ, ಸದ್ಯದ ಪರಿಸ್ಥಿತಿಲಿ ಹೆಣ್ಣಿಗೆ ತಾನು ಇನ್ಸೆಕ್ಯೂರ್ ಅನ್ನೋ ಭಾವ ಇದೆ. ನಿರಂತರ ಅನುಮಾನ, ಭಯ ಇದ್ದಾಗ ಸ್ವಾಭಾವಿಕ ಬದುಕು ಅಸಾಧ್ಯನೋ? ಒಂದು ಮನೆ ಮಾಡ್ಕೋಬೋದು,
ಸುಖಕ್ಕೆ ಸೌಕರ್ಯಕ್ಕೆ ಬೇಕಾದ ಹೊಂದಿಸ್ಕೋಬೋದು, ವಿದ್ಯೆ ಇರುತ್ತೆ, ಕೆಲಸವಾಗುತ್ತೆ, ಸಂಪಾದನೆಗೆ ಸಮಸ್ಯೆ ಇಲ್ಲ. ಮೀರಿ ಸುಖ, ಪ್ರಪಂಚ ವಿಶಾಲವಾಗಿದೆ, ಅವಕಾಶಗಳಾಗ್ಬೋದೇನೋ, ಆದರೆ ನೆಮ್ಮದಿ ಇರುತ್ತಾ? ಇರಲ್ವೋ? ಸುಖ ನೆಮ್ಮದಿ ದಕ್ಕೋದು ಒಂದು ನಿರಂತರತೆಯಲ್ಲಿ. ನೆಂಟಸ್ತಿಕೆಯಲ್ಲಿ ನಿರಂತರತೆ ಇರಬೇಕು ಅಂದರೆ ಮದುವೆ ಆಗಬೇಕು, ಸಂಸಾರ ಅಂತ ಆಗಬೇಕು. ಸಾಮಾನ್ಯ ಮೆಚ್ಚಿಸಿ ಬದುಕಿ ಸಂಬಂಧಗಳನ್ನ ಹೆಣ್ಕೋತೀವಿ, ಊರ್ಜಿತಗೊಳಿಸ್ತೀವಿ. ಮೆಚ್ಚಿ ಬದುಕಬೇಕು, ಊನಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ಕೇವಲ ಚೈತನ್ಯಗಳ ಗುರುತಿನ ಮೇಲೆ ನೆಂಟಸ್ತಿಕೆಗಳಾಗಬೇಕು. ಮದುವೆ ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ಒಂದು ಅನಿವಾರ್ಯ ನೆಂಟಸ್ತಿಕೆ. ಅದಾಗಲಿ. ಕೊರಗ್ತಾನೆ ಬದುಕ್ದೆ, ಅಪ್ಪನ್ನ ದ್ವೇಷಿಸ್ತಾನೆ ಬದುಕ್ದೆ. ಹಾಗಿದ್ರು ಮದುವೆ ಅನಿವಾರ್ಯ ಅಂತೀಯಲ್ಲೇ? ನಿನ್ನ ಅಪ್ಪನಿಗೆ ನಾನು ಅನಿವಾರ್ಯ. ಆ ಭಾವಕ್ಕಿಂತ ದೊಡ್ಡ ಸುಖ ಯಾವುದು ಬೇಕು ಹೇಳು? ಮನುಷ್ಯ ಅಷ್ಟು ಪ್ರಯೋಜನವಿಲ್ಲ, ಇನ್ನಷ್ಟು ಉಪಯೋಗಿ ಆಗ್ಬೋದಿತ್ತೇನೋ. ಆದರೆ ನನಗೊಂದು ನೆಲೆ ಕೊಟ್ಟಿದ್ದಾರೆ, ಇಬ್ಬರು ಮಕ್ಕಳ ಸುಖ ಕೊಟ್ಟಿದ್ದಾರೆ. ನಾನಿದ್ದ ಪರಿಸ್ಥಿತಿಗೆ ಈಗ ಸುತ್ತ ಇರೋ ಮನಸ್ಥಿತಿಯಲ್ಲಿ ಮದುವೆನೇ ಆಗ್ತಿರ್ಲಿಲ್ಲ. ಏಕತಾನತೆಯಲ್ಲಿ ಸುಖ ಇಲ್ಲ, ಬದಲಾವಣೆಯಲ್ಲಿ ಸುಖ ಇದೆ. ವರ್ತಮಾನದಲ್ಲಿ ಯಾರು ಯಾವತ್ತೂ ಸುಖಿಗಳೇ ಅಲ್ಲ. ಭವಿಷ್ಯದ ಕನಸು ಆಶಯಗಳಲ್ಲಿ ಸುಖ ಇರೋದು. ಈ ಸುಖದಿಂದ ನೀನು ವಂಚಿತ ಆಗೋದು ಬೇಡ. ಮತ್ತೆ ಮದುವೆ ಆಗು. ನನಗೆ ಸುಖ ಬೇಕೋ? ನನ್ನ ಆಧಿಪತ್ಯದಲ್ಲಿ ಇನ್ನೊಂದು ಹೆಣ್ಣು, ಅವಳ ಮಕ್ಕಳು, ಅಲ್ಲಿ ನಾನು ಮತ್ತೆ ಅನಿವಾರ್ಯ ಆಗಬೇಕು. ಮದುವೆ ಆಗೋ, ನಾನು ಹುಡುಕ್ತೀನಿ. ಯಾರದ್ದೋ ಹಣ, ಅವರಿಗೆ ಮೋಸ ಮಾಡಿ ನಮ್ಮ ಭಂಡಾರ ತುಂಬ್ತೀವಿ. ನಾವು ದುಡಿಯದ್ದು ನಮಗೆ ದಕ್ಕತ್ತಾ? ದಿಸ್ ಈಸ್ ಅಬೌವ್ ಮೈ ಹೆಡ್. ಸರಳವಾಗಿ ಹೇಳಬೇಕು. ಶೂಟಿಂಗ್ ಆರ್ಗನೈಸ್ ಮಾಡೋದು ರಶ್ಮಿ. ಸ್ಕೆಡ್ಯೂಲ್ ಏನು ಗೊತ್ತಾ ನಿನಗೆ? ಏನು? 9 to 9 ಅಂತಾರೆ. ಅದಕ್ಕೆ ಮೀರಿದ್ದು ನಡೆಯುತ್ತೆ. ಎಲ್ಲರೂ ಅದೇ ಮಾಡ್ತಾರೆ, ಇದು ಹಾಗೆ. ಕೆಲವೊಂದು ಸಾರ್ತಿ ಬೆಳಗ್ಗೆ 5:30ಕ್ಕೆ ಪಿಕಪ್ ಮಾಡಿ ರಾತ್ರಿ 10:30ಕ್ಕೆ ಡ್ರಾಪ್ ಮಾಡಿದ್ದು ಇದೆ. ಬರ್ತಾರೆ ಆರ್ಟಿಸ್ಟು, ಸಮಸ್ಯೆ ಏನು? ಯಾಕೆ ಬರ್ತಾರೆ ಆರ್ಟಿಸ್ಟ್ಸು? ಕೆಲವರಿಗೆ ಮುಖ ತೋರಿಸೋ ಚಪಲ ಇರಬಹುದು, ಆದ್ರೆ 3/4 ವಾಸಿ ಜನಕ್ಕೆ ಇದು ಅವಶ್ಯಕತೆ ಇರಬಹುದಲ್ವಾ? ದೇ ಮೇ ನಾಟ್ ಕಂಪ್ಲೇನ್. ದಟ್ ಡಸ್ ನಾಟ್ ಗಿವ್ ಅಸ್ ದ ರೈಟ್ ಟು ಎಕ್ಸ್ಪ್ಲಾಯ್ಟ್. ವಾಟ್ ಡು ಯು ವಾಂಟ್ ಮೀ ಟು ಡೂ ನೌ? ರಶ್ಮಿ ಮ್ಯಾನೇಜ್ಮೆಂಟ್ ಸಾಕು. ಯು ಪ್ಲೀಸ್ ಟೇಕ್ ಓವರ್. ನನಗೆ ನಿನ್ನ ಸಮಸ್ಯೆ ಅರ್ಥ ಆಗತ್ತೆ. ಒಂದೇ ದಿನದಲ್ಲಿ ಎಲ್ಲ ಚಟಗಳನ್ನು ಬಿಡೋದು ಕಷ್ಟ. ಸಂಜೆ ಆಗ್ತಿದ್ದ ಹಾಗೆ ಸೆಳೆಯುತ್ತೆ. ಯು ಶುಡ್ ಡೆವಲಪ್ ಸಮ್ ರೆಸ್ಟ್ರೇಂಟ್. ಅರ್ಧ ದಿನ ಬಂದು ಹೋಗೋ. ನನಗೆ ಅರ್ಥ ಆಗೋದು ಅಷ್ಟರಲ್ಲೇ ಇದೆ, ನಿನಗೆ ಅರ್ಥ ಆಗೋದು ಅಷ್ಟರಲ್ಲೇ ಇದೆ. ಇಬ್ರು ಸೇರಿ ಪ್ರಯತ್ನಿಸೋಣ. ಸರಿ. ಯು ಶುಡ್ ಟಾಕ್ ಟು ರಶ್ಮಿ. ಎಸ್. ಇನ್ನು ಕೆಲವು ವಿಷಯಗಳು ನಿನ್ನ ಮನಸ್ಸಲ್ಲಿ ಇರಲಿ. ಆರ್ಟಿಸ್ಟ್ ಪೇಮೆಂಟ್ 6 ತಿಂಗಳಿಂದ ಆಗಿಲ್ಲ. ಅವ್ರುಗಳು ಯಾಕೆ ಸುಮ್ಮನಿದ್ದಾರೆ? ಅವ್ರಿಗೆ ಇಕ್ಕಟ್ಟು. ಕೇಳಿದ್ರೆ ಮುಂದೆ ಅವಕಾಶ ಆಗದೆ ಇದ್ರೆ? ಬೇಡ, ಬೇರೆ ಎಲ್ಲಾದ್ರೂ ಆಗತ್ತೆ. ಅಲ್ಲೂ ಹೀಗೆ ಇದ್ರೆ? ಅನದರ್ ನ್ಯೂಸ್. ಏನು? ರಶ್ಮಿಗೆ 45 ಅಂತೆ. ಸೊ ಹುಟ್ಟು ಹಬ್ಬ ಆರ್ಗನೈಸ್ ಆಗ್ತಿದೆ ಪಂಚತಾರ ಹೋಟೆಲಲ್ಲಿ. ಕುಡ್ತಾ ಇರುತ್ತೆ, ಕುಣಿತಾ ಇರುತ್ತೆ. ಹೂ ಇಸ್ ಶಿ? ವಾಟ್ ಇಸ್ ಶಿ? ಆಕೆ ಯಾರು? ಆಕೆ ಇಲ್ಲಿ ಏನು? ವಾಟ್ ಈಸ್ ಹರ್ ಕಾಂಟ್ರಿಬ್ಯೂಷನ್ ಟು ಎನಿಥಿಂಗ್? ಫ್ಯಾಮಿಲಿ, ಸೊಸೈಟಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ? ಅವಳದ್ದೇನೂ ಇನ್ವೆಸ್ಟ್ಮೆಂಟ್ ಇಲ್ಲ, ಬಂಡವಾಳ ಇಲ್ಲ. ಶಿ ಇಸ್ ನಾಟ್ ಅ ರೈಟರ್. ಬರಹಗಾರ್ತಿ ಅಲ್ಲ, ನಿರ್ದೇಶಕಿ ಅಲ್ಲ,
ಮ್ಯಾನೇಜರ್ ಅಲ್ಲ, ನಟಿನೂ ಅಲ್ಲ. ವಾಟ್ ಈಸ್ ಶಿ? ನಿನ್ನ ಅಪ್ಪನ ಅಬ್ಸೆಷನ್. ಬಿಯಾಂಡ್ ದ್ಯಾಟ್ ಶಿ ಇಸ್ ನೋ ಬಡಿ. ಏನ್ ಮಾಡು ಅಂತೀಯಾ? ಟಾಕ್ ಟು ಹರ್. ಏನಂತ? ಮೊದಲು ಈ ಬರ್ತ್ಡೇ ಸೆಲೆಬ್ರೇಷನ್ ಇದನ್ನ ನಿಲ್ಲಿಸು. ಅದೇ ಹಣನ ಆರ್ಟಿಸ್ಟ್ ಕೊಟ್ರೆ ಒಂದು ಹೊತ್ತು ನೆಮ್ಮದಿಯಾಗೂ ಊಟನಾದ್ರೂ ಮಾಡ್ತಾರೆ. 4 ಕಾರ್ ಇದೆ, 4ರದ್ದು EMI ಹೋಗ್ತಾ ಇದೆ. ನಿನ್ನ ಅಪ್ಪ ಮನೆ ಬಿಟ್ಟು ಹೊರಗೆ ಹೋಗೋದು ಕಮ್ಮಿ ಆಗಿದೆ. ಪ್ರಾಬಬ್ಲಿ ಅಮ್ಮ ಅಪ್ಪನಿಗೆ 1 ಕಾರು ಡ್ರೈವರು ಸಾಕು. ಫೇರ್ ಇನಫ್. ನನಗೆ ನಿನಗೆ 1 ಕಾರ್ ಸಾಕು, ಇನ್ನೆರಡನ್ನ ಸರೆಂಡರ್ ಮಾಡೋದು. ರಶ್ಮಿ ಒಂದು ಉಪಯೋಗಿಸ್ತಿದ್ದಾಳೆ. ಕ್ಯಾಬಲ್ಲಿ ಹೋಗ್ಲಿ. ಆಕೆಗೆ ಎಲ್ಲೂ ಏನೂ ಕೆಲಸ ಇಲ್ಲ. ಚಾನೆಲಲ್ಲಿ ಅವಳನ್ನ ಸೇರಿಸ್ತಾ ಇಲ್ಲ. ಪ್ರಪಂಚಕ್ಕೆ ತೋರ್ಸಕ್ಕೆ ಹೋಗಿ ಬರ್ತಿದ್ದಾಳೆ. ಅಲ್ಲಿ ಅವಳ ಮಾತಿಗೆ ಬೆಲೆನೇ ಇಲ್ಲ. ಯು ರಿಯಲಿ ಥಿಂಕ್ ಸೊ? ಮಾತು ನಡೆಯೋದೇ ಆಗಿದ್ರೆ ನಾನು ಆಫೀಸ್ಗೆ ಹೋಗಿ ಸೇರ್ತಿದ್ದ ಹಾಗೆ ಪ್ರಾಜೆಕ್ಟ್ ನಿಂತಿರೋದು. ಅಲ್ಲಿ ಯಾರು ಕೇಳಲ್ಲ. ಯು ಟೇಕ್ ಓವರ್ ಫಿನಾನ್ಷಿಯಲ್ ಅಫೇರ್ಸ್, ಮಿಕ್ಕಿದ್ದನ್ನ ನಾನು ನೋಡ್ತೀನಿ. ಆಕೆ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ಶಿ ವುಡ್ ಫೀಲ್ ಚೀಟೆಡ್. ಎಸ್. ನಾವು ಅವಳ ಸನ್ನಿವೇಶನ ದುರುಪಯೋಗ ಪಡಿಸ್ಕೊಂಡ್ವಿ ಅನ್ನೋ ಹಾಗಾಗಲ್ವಾ? ಈ ವಯಸ್ಸಿನಲ್ಲಿ ಅವಳು ಎಲ್ಲಿಗೂ ಹೋಗೋಕ್ಕಾಗಲ್ಲ. ಹೊಸ ಆದಾಯದ ಮೂಲನೂ ಹುಡ್ಕೋಕ್ಕಾಗಲ್ಲ. ಮನೇಲಿರ್ಲಿ, ಊಟ ಹಾಕಲ್ಲ ಅಂತ ಹೇಳಿಲ್ವಲ್ಲ. ವೈಯಕ್ತಿಕ ಖರ್ಚುಗಳಿರುತ್ತವೆ. ಪೆನ್ಷನ್ ಕೊಟ್ರಾಯ್ತು. ವೈಯಕ್ತಿಕ ಚೈತನ್ಯ ದುಡಿಮೆಯ ಮೇಲೆ ಸಾಧಿಸಬೇಕು. ನಾವು ನಮ್ಮ ಸ್ವಪ್ರಯತ್ನದಿಂದ ಏನೋ ಆಗಬೇಕು. ಆಗದಿದ್ದಾಗ ಪ್ರಪಂಚ ನಮ್ಮನ್ನ ಏನ್ ಮಾಡುತ್ತೋ ಅದೇ ಗುರುತು. ಯು ಗೆಟಿಂಗ್ ರೆಸ್ಟ್ಲೆಸ್. ವಿಚಲಿತನಾಗ್ತಿದೆಯಾ? ಅರ್ಥ ಆಗ್ತಿದೆ. ವ್ಯಸನ ಸೆಳೀತಿದೆ. ನಿನಗೆ ಸಮಯ ಆಯಿತು. ಡ್ರೈವರ್ನ ಕರ್ಕೊಂಡು ಹೋಗು. ಮಿತಿಯಲ್ಲಿರು. ಕಮ್ಮಿ ಆಗತ್ತಾ ನೋಡು. ನನಗೂ ಗೊತ್ತು, ನಿನಗೂ ಗೊತ್ತು. ಸ್ವಾಭಾವಿಕವಾಗಿ ಮಗು ಆಗೋ ಸಾಧ್ಯತೆ ಕಮ್ಮಿ. ವೈದ್ಯರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ವುಡ್ ಯು ಪ್ಲೀಸ್ ಕೋಆಪರೇಟ್? ನೀನು ಮನುಷ್ಯ ನನಗಿಷ್ಟ ಆಗಿದೆಯಾ? ನನಗೊಂದು ಮಗು ಬೇಕು.